ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆಯಲ್ಲಿ ಸೋಮವಾರ ಕಾರವಾರದ ಹಿಂದೂ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದ 2ನೇ ಹಂತದ ತರಬೇತಿ ನಡೆಯಿತು. ತರಬೇತಿಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ರತ್ನಾಕರ ನಾಯ್ಕ್ ಮಾತನಾಡಿ, ಸಮೀಕ್ಷೆಯ ಸಿಬ್ಬಂದಿಗಳ ಪೈಕಿ 95% ಶಾಲಾ ಶಿಕ್ಷಕರಿದ್ದಾರೆ. ನಮ್ಮನ್ನು ಸರ್ಕಾರದ ಎಲ್ಲ ಕೆಲಸಗಳಿಗೂ ಬಳಸಿಕೊಳ್ಳುವ ಕಾರಣ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡಲು ಸಾಧ್ಯವಾಗುತ್ತಿಲ್ಲ. ನಮ್ಮನ್ನು ರಜಾರಹಿತ ಸಿಬ್ಬಂದಿ ಎಂದು ಘೋಷಣೆ ಮಾಡಿಬಿಡಿ ಎಂದರು. ಈ ವೇಳೆ ತರಬೇತಿ ನಿರತ ಸಿಬ್ಬಂದಿಯು ಜೋರಾಗಿ ಕೂಗಿ ಚಪ್ಪಾಳೆ ತಟ್ಟುವ ಮೂಲಕ ಒಕ್ಕೊರಳ ಕೂಗನ್ನ ಅಧಿಕಾರಿಗಳಿಗೆ ಮುಟ್ಟಿಸಿದರು. ಸಮೀಕ್ಷೆ ಮಾಡಲು ವಿರೋಧವಿಲ್ಲ, ಆದರೆ ಸರ್ಕಾರದ ಆಪ್ನಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಅವುಗಳನ್ನು ಸರಿಪಡಿಸಿಕೊಳ್ಳುತ್ತಾ ಸಮೀಕ್ಷೆ ಮಾಡುವುದು ಕಷ್ಟ. ಮಹಿಳಾ ಶಿಕ್ಷಕರೇ ಹೆಚ್ಚಿರುವ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಸಮೀಕ್ಷೆ ನಡೆಸುವುದು ಕಷ್ಟ ಸಾಧ್ಯ. ಹೀಗಾಗಿ ಇತರೆ ಇಲಾಖೆಯ ಸಿಬ್ಬಂದಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ತಹಶೀಲ್ದಾರ್ ನಿಶ್ಚಲ್ ನಿರೋನಾ ಮಾತನಾಡಿ, ತಾಲೂಕಿನಲ್ಲಿ 405 ಬ್ಲಾಕ್, ಪ್ರತಿ ಬ್ಲಾಕ್ನಲ್ಲಿ 150 ಮನೆಗಳು ಇವೆ. ಪ್ರತಿ ಬ್ಲಾಕಿಗೆ ಓರ್ವ ಸಿಬ್ಬಂದಿ ಹಾಗೂ ಪ್ರತಿ 20 ಸಿಬ್ಬಂದಿಗೆ ಓರ್ವ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ. ಜಿಲ್ಲೆಯಲ್ಲಿಯೇ ಕಾರವಾರ ತಾಲೂಕಿನಲ್ಲಿ ಹೆಚ್ಚಿನ ಬ್ಲಾಕ್ಗಳಿವೆ, ಆದರೆ ನಮ್ಮಲ್ಲಿ ಮಾನವ ಸಂಪನ್ಮೂಲ ಕಡಿಮೆ ಇದೆ. ಹೀಗಾಗಿ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಮಾತ್ರವಲ್ಲದೆ ಕಂದಾಯ ಇಲಾಖೆಯ ಸಿಬ್ಬಂದಿ ಹಾಗೂ ಪಿಡಿಒಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರೌಢಶಾಲೆಯ ಸಿಬ್ಬಂದಿಯನ್ನು ತೆಗೆದುಕೊಳ್ಳುವಂತಿರಲಿಲ್ಲ, ಆದರೂ ದೈಹಿಕ ಶಿಕ್ಷಕರನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಹೀಗಾಗಿ ತಾಲೂಕಿನಲ್ಲಿ ಒಟ್ಟು 430 ಸಿಬ್ಬಂದಿ ಸಮೀಕ್ಷೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ತಾಲೂಕಿನಲ್ಲಿ ಒಟ್ಟು 405 ಬ್ಲಾಕ್ಗಳಿದ್ದಾವೆ. ಪ್ರತಿ ಬ್ಲಾಕ್ನಲ್ಲಿ ಸರಾಸರಿ 150 ಮನೆಗಳಿದ್ದಾವೆ, ಕುಟುಂಬಗಳಿದ್ದಾವೆ. ಸೊ ಅದರಂತೆ ನಾವು ಏನು ಮಾಡಿದ್ದೀವಿ, ಒಂದು ಬ್ಲಾಕಿಗೆ ಒಂದು ಎನ್ಯುಮರೇಟರನ್ನು ನಾವು ನೇಮಕ ಮಾಡಿದ್ದೀವಿ. ನಿಮ್ಗೆ ತಿಳಿದಂತೆ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು, ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬ್ಲಾಕ್ಗಳು ನಮ್ಮ ತಾಲೂಕಿನಲ್ಲಿದೆ. ಆದರೆ ಮಾನವ ಸಂಪನ್ಮೂಲಗಳು ಮಾತ್ರ ತೀವ್ರ ಕೊರತೆ ಇತ್ತು. ಕಳೆದ ಒಂದು ವಾರದಿಂದ ನಾವು ಅದನ್ನು ಕ್ರೋಢೀಕರಣಕ್ಕೆ ತುಂಬ ಶ್ರಮ ಮಾಡಿದ್ದೀವಿ. ಇವನ್ ಶಿಕ್ಷಣ ಇಲಾಖೆ ಹೆಲ್ಪ್ ತೊಗೊಂಡಿದ್ದೀವಿ, ಆಮೇಲೆ HRMS ಡೇಟಾ ತೊಗೊಂಡಿದ್ದೀವಿ. ಈ ಥರ ನೋಡ್ಕೊಂಬಿಟ್ಟು ಲಾಸ್ಟ್ 1 ವೀಕಿಂದ ಇದಕ್ಕೆ ನಾವು ಶ್ರಮ ಪಡ್ತಾಯಿದ್ದೀವಿ. ಈಗ ಇಲ್ಲಿ ಮೇನ್ ಬೇಸಿಕಲಿ ಏನಾಗಿದೆ, ಕೊನೆಯದಾಗಿ ನಮಗೆ ಅವಕಾಶ ಕೊಟ್ಟರು ಈ PE ಟೀಚರ್ಸ್ಗಳನ್ನು ತೊಗೊಳ್ಳಿಕ್ಕೆ. ಹೈಸ್ಕೂಲ್ PE ಟೀಚರ್ಸ್ಗಳು ಮುಂಚೆ ನಮಗೆ ನಿರ್ದೇಶನ ಇತ್ತು, ಹೈಸ್ಕೂಲ್ ಟೀಚರ್ಸ್ಗಳನ್ನು ಮುಟ್ಟಲೇಬಾರ್ದು ಅಂತ, ಹೈಸ್ಕೂಲ್ ಸ್ಟಾಫನ್ನು. ಆಮೇಲೆ ಕೊನೆಯದಾಗಿ ಇದು ಟೀಚರ್ಸನ್ನು ತೊಗೊಳ್ಳಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದರಿಂದ ಈವರೆಗೆ ಸ್ವಲ್ಪ ನಮಗೆ ಡೇಟಾ ಬಂತು. ಸಾಧಾರಣ 420ರಿಂದ 430 ಜನರ ತನಕ ನಾವು ಕ್ರೋಢೀಕರಣ ಮಾಡಲಿಕ್ಕಾಯಿತು. ಈ ಸತ್ತಿದ್ದು ನಮ್ಮ ಎನ್ಯುಮರೇಟರ್ಸ್ನಲ್ಲಿ ಶಿಕ್ಷಕರು ಮಾತ್ರವಲ್ಲದೆ ಎಲ್ಲ ಪ್ರಥಮ ದರ್ಜೆ ಸಹಾಯಕರು, ದೆನ್ ಗ್ರಾಮ ಸಹಾಯಕರು, ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ PDOಗಳನ್ನು ನಾವು ಸಹ ತೊಗೊಂಡಿದ್ದೀವಿ. ಹಾಗಾಗಿ ನಮ್ಮದು ಈ ಕೊರತೆಯನ್ನು ನಾವು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನಾವು 2ನೇ ಸುತ್ತಿನ ಟ್ರೈನಿಂಗ್ ತೊಗೊಂಡಿದ್ದೀವಿ. ಈ ಹಿಂದೆ ನಾವು ಟ್ರೈನಿಂಗ್ ಮುಗಿಸಿದ್ವಿ. ಸೊ ಇದು 2ನೇ ಸುತ್ತಿನ ಟ್ರೈನಿಂಗ್ ಆಗಿರ್ತದೆ ಎನ್ಯುಮರೇಟರ್ಸಿಗೆ. ವಿಶೇಷವಾಗಿ ನಾವು ಈ ಟ್ರೈನಿಂಗ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೆಚ್ಚು ಒತ್ತಡ ಕೊಟ್ಟಿದ್ದೀವಿ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡೋದ್ರಲ್ಲಿ ಏನಾದರೂ ಸಂದೇಹ ಇದ್ದರೆ, ಏನಾದರೂ ಸಂಶಯ ಇದ್ದರೆ ಇವತ್ತು ಅವರು ತಿಳ್ಕೊಳ್ಬೋದು, ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈಗಾಗಲೇ ಈಗ ಜಸ್ಟ್ 11 ನಂತರ ನಮಗೆ ಈಗ ಆ್ಯಪ್ ರಿಲೀಸ್ ಆಯಿತು. ಸೊ ಈಗ ಡೌನ್ಲೋಡಿಂಗ್ ಪ್ರೊಸೆಸ್ ಮಾಡ್ಕೊಳ್ತಾ ಇದ್ದಾರೆ. ಡೌನ್ಲೋಡಿಂಗ್ ಮಾಡಿದ ಮೇಲೆ ಆ ಆ್ಯಪ್ನಲ್ಲೇ ಕನ್ಸರ್ನ್ ಎನ್ಯುಮರೇಟರ್ಸಿಗೆ ಎಷ್ಟು ಮನೆಗಳಿಗೆ ಹೋಗಬೇಕಂತ ಮೀಟರ್ ನಂಬರ್ಸ್ ಬರ್ತದೆ. ಸೊ UHID ಏನಿದೆ ಅದು ಅವರಿಗೆ ಬರ್ತದೆ. ಆಮೇಲೆ ಅದ್ರ ಪ್ರಕಾರ ಅವರು ಸಮೀಕ್ಷೆಯನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಈಗ ಸದ್ಯಕ್ಕೆ ತಂತ್ರಾಂಶದಲ್ಲಿ ಯಾವ ಸಮಸ್ಯೆ ಇದೆ ಏನಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ಅದು ಅವ್ರೀಗ ಫೀಲ್ಡಿಗೆ ಹೋದ್ಮೇಲೆ ಏನೇನು ಆಗಬೇಕಂತೆಲ್ಲ ಅವರು ಚೆಕ್ ಮಾಡ್ತಾರೆ. ಬಟ್ ಬಹುತೇಕವಾಗಿ ನಮ್ಮ ತಿಳಿದ ಮಟ್ಟಿಗೆ ಸಾಫ್ಟ್ವೇರ್ ಅಂಥದ್ದೇನು ಗ್ಲಿಚಸ್ ಇಲ್ಲ, ಎಂಥದ್ದೇನು ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.